ಆಧಾರ್ ಕಾರ್ಡ್ ರೀ ಅವ್ರಿ ರವೀಂದ್ರ ಕಾಶಿನಾಥ ಗದಾಳಿ ಅವ್ರೇ ಮಾಡ್ಕೊಟ್ಟಾರ್ರಿ ಆಧಾರ್ ಕಾರ್ಡ್ ರೀ ನಮ್ಮ ಮದ್ವಿನ ಅವರೇ ಮುಂದ್ ಮಾಡ್ಯಾರಿ. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಈ ಫೋಟೋಗಳನ್ನ ನೋಡಿ. ಇದು ಖುದ್ದು ಬೆಳಗಾವಿ ಡಿಸಿಆರ್ಇ ಎಸ್ಪಿ ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ಅವರ ಶ್ರೀಮತಿಯವರಾದ ವರ್ಷಾ ರವೀಂದ್ರ ಗದಾಡಿ ಅವರೇ ಮುಂದೆ ನಿಂತು ಅಂಬೇಡ್ಕರ್ ಭವನದಲ್ಲಿ ಒಂದು ಜೋಡಿಗೆ ಮದುವೆ ಮಾಡಿಸಿರೋ ಫೋಟೋಗಳು. ಈ ಫೋಟೋದಲ್ಲಿ ಎಸ್ಪಿ ದಂಪತಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಮದುಮಗಳನ್ನೇ ಇದೇ ಫೆಬ್ರವರಿ 27ರ ಸಂಜೆ 6 ಗಂಟೆಗೆ ಬೆಳಗಾವಿಯ ಚಿಲ್ಡ್ರನ್ ವೆಲ್ಫೇರ್ ಕಮಿಟಿ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿಯವರು ಬಂದು ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರ ಮನೆಯವರನ್ನೂ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಕಾರಣವೇನು ಗೊತ್ತಾ? ಅದುವೇ ಬಾಲ್ಯ ವಿವಾಹ. ಸ್ನೇಹಿತರೆ, ಖುದ್ದು ಎಸ್ಪಿ ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ಅವರ ಪತ್ನಿ ವರ್ಷಾ ರವೀಂದ್ರ ಗದಾಡಿ ಅವರ ಮುಂದಾಳತ್ವದಲ್ಲಿ ವಿವಾಹ ನಡೆದಿತ್ತು. ಹಾಗೆ ಮದುವೆಯಾಗಿ ಸುಮಾರು 2 ವರ್ಷಗಳು ಕಳೆಯುತ್ತಿವೆ. ಅಂತಹದ್ರಲ್ಲಿ ಈಗೇಕೆ ಬೆಳಗಾವಿ ಮಕ್ಕಳ ಕಲ್ಯಾಣ ಸಮಿತಿಯವರು ಸಂತ್ರಸ್ತೆ ಹಾಗೂ ಅವರ ಮನೆಯವರನ್ನ ಕರೆದುಕೊಂಡು ಹೋಗಿದ್ದಾರೆ? ಇದಕ್ಕೂ ಎಸ್ಪಿ ರವೀಂದ್ರ ಕಾಶಿನಾಥ್ ಗದಾಡಿಗೂ ಇರುವ ಸಂಬಂಧವೇನು ಎನ್ನುವ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಈ ಸ್ಟೋರಿ ಶುರುವಾಗಿದ್ದು 2023ರ ಅಕ್ಟೋಬರ್ನಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಐಗಳಿ ಗ್ರಾಮದಲ್ಲೇ ಎಸ್ಪಿ ರವೀಂದ್ರ ಕಾಶಿನಾಥ್ ಗದಾಡಿ ಕುಟುಂಬ ಹಾಗೂ ನಾವು ಹೇಳೋಕೆ ಹೊರಟಿರೋ ಸಂತ್ರಸ್ತೆಯ ಪತಿ ರಾಜೇಂದ್ರ ಸೈದಪ್ಪ ಗದಾಡಿ ಅವರ ಕುಟುಂಬ ಅಕ್ಕಪಕ್ಕದಲ್ಲೇ ನೆಲೆಸಿದೆ. ಆಗ 2 ಕುಟುಂಬಕ್ಕೂ ಒಳ್ಳೆಯ ಸ್ನೇಹ ಸಂಬಂಧವಿತ್ತು. ಇನ್ನು ರಾಜೇಂದ್ರ ಸೈದಪ್ಪ ಗದಾಡಿ ತಂದೆ ಸೈದಪ್ಪ ಕಾಳಪ್ಪ ಗದಾಡಿ ನಾಟಕಗಳಲ್ಲಿ ಪಾತ್ರಗಳನ್ನ ಹಾಕ್ತಿದ್ರು. ಹೀಗಾಗಿ ಅವರು ಊರೂರು ತಿರುಗಿ ನಾಟಕಗಳನ್ನ ಮಾಡ್ತಿದ್ರು. ಆ ಸಮಯದಲ್ಲೇ ಸೈದಪ್ಪ ಕಾಳಪ್ಪ ಗದಾಡಿ ಬಿಜಾಪುರ ಜಿಲ್ಲೆಯ ಅಹೇರಿಯಲ್ಲಿ ಒಂದು ಲಕ್ಷಣವಾದ ಹೆಣ್ಣು ಮಗುವನ್ನ ನೋಡಿದ್ರು. ಆ ಹೆಣ್ಣು ಮಗಳನ್ನ ತನ್ನ ಮನೆಗೆ ಸೊಸೆಯಾಗಿ ತಂದ್ಕೊಳ್ಬೇಕೆಂದು ಬಯಸಿದ್ರು. ಅದೇ ವಿಚಾರವನ್ನೇ ತನ್ನ ಮನೆಯವರ ಬಳಿ ಪ್ರಸ್ತಾಪಿಸಿದ್ರು. ಆಗ ಸೈದಪ್ಪ ಗದಾಡಿ ಮಾತು ಕೇಳಿದ ಮೇಲೆ ಖುದ್ದು ಎಸ್ಪಿ ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ಅವರ ಪತ್ನಿ ವರ್ಷಾ ರವೀಂದ್ರ ಗದಾಡಿ ಹಾಗೂ ಸೈದಪ್ಪ ಮತ್ತು ಅವರ ಶ್ರೀಮತಿ ನಕುಷಾ ಗದಾಡಿ ಕೂಡ ಬಿಜಾಪುರ ಜಿಲ್ಲೆಯ ಅಹೇರಿಗೆ ಹೋಗಿ ಸಂತ್ರಸ್ತೆಯ ತಂದೆ ತಾಯಿ ಹತ್ರ ಮದುವೆ ಮಾತುಕತೆ ನಡೆಸಿದ್ರು. ಒಳ್ಳೆ ಹುಡುಗ, ನೋಡೋಕೆ ಚೆನ್ನಾಗಿದ್ದಾನೆ, ಮದುವೆ ಮಾಡಿಕೊಡೋಕೆ ಸಂತ್ರಸ್ತೆಯ ತಂದೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ಆದ್ರೆ ಮಗಳಿಗೆ ಇನ್ನು 18 ವರ್ಷ ತುಂಬಿರಲಿಲ್ಲ. ಹಾಗಾಗಿ ಮಗಳಿಗೆ 18 ವರ್ಷ ತುಂಬಿದ ಮೇಲೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಆಗ ಸಂತ್ರಸ್ತೆಗೆ 18 ವರ್ಷ ಆಗುವವರೆಗೂ ಕಾಯಬೇಕಿಲ್ಲ, ಬೇಕಾದ್ರೆ ನಾನೇ ನನ್ನ ಅಧಿಕಾರ ಬಳಸಿ ಅವಳಿಗೆ 18 ವರ್ಷ ತುಂಬಿದೆ ಅಂತ ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡಿಸ್ತೀನಿ, ಮುಂದೆ ಏನಾದ್ರೂ ಬಂದ್ರೆ ನಾನೇ ನೋಡ್ಕೋತೀನಿ ಅಂತ ಸಂತ್ರಸ್ತೆಯ ತಂದೆ ಶಿವಪ್ಪಗೂ ರಾಜು ಕುಟುಂಬಕ್ಕೂ ಹೇಳಿದ್ದು ಇದೇ ಎಸ್ಪಿ ರವೀಂದ್ರ ಕಾಶಿನಾಥ್ ಗದಾಡಿ. ಸಾಹೇಬ್ರು ನಾವು ಎಲ್ಲ ನಿಂತು ಮಾಡ್ತೀವಿ, ಆಧಾರ್ ಕಾರ್ಡ್ ಚೇಂಜ್ ಮಾಡ್ತೀವಿ, ಎಲ್ಲ ಕೂಡ್ರಿ ಹೆಣ್ಣ ಏನು ತೊಂದರೆ ಮಾಡ್ಬಿಡ ನಿಮ್ಗೇನು, ಅಂಕ 4 ವರ್ಷ ಏನು ಕೊಡ್ಬೇಡ್ದೈತೆ ಮಾಡಿದ್ವಿ. ನಮ್ಮ ಮನ್ಯಾಗ ಗಂಡ ಹೆಣ್ರು ನಮ್ಮ ಮಂತಿ ಮಕ್ಕಳು ಯಾರು ಕೊಡ್ಬೇಡ್ದೈತೆ ಮಾಡಿದ್ವಿ. ನಾವು ಇಲ್ಲ ಎಲ್ಲ ನೋಡ್ಕೋತೀವಿ ಕೂಡ್ರಿ, ನಾನು ಎಲ್ಲ ತಾವೇ ಮಾಡ್ಕೊಂಡ್ರಿ, ಒಟ್ಟು ಮುಂದೆ ನಿಂತು ಹಾಸಿಗೆನು ತಾವೇ ಮಾಡಿಸಿದ್ರಿ, ಎಲ್ಲನೂ ಕರ್ಲಿಕ್ಕೂ ತಾವೇ ಬಂದ್ರಿ, ನಮ್ಗೇನು ತೊಂದರೆ ಬರೋದಿಲ್ಲ, ಏನೂ ಬರೋದಿಲ್ಲ, ನಮ್ಮ ಮುಂದೆ ನಿಂತು ಮಾಡಿಸ್ತೀವಿ, ನಮ್ ಕೊಡ್ರಿ ಅಂತ ಹೇಳಿ ಹಿಂಗಿದ್ ಹೇಳದ್ರಿ. ಎಲ್ಲ ತರ ಹೇಳದಾಗ ನಾವು ಕೊಟ್ಟಿವ್ರಿ ಹೆಣ್ಣ, ನಾವು ಕೊಡ್ಬೇಡದ ಅಂತಿದ್ದೀವ್ರಿ. ನಾವು ಕೊಡ್ಬೇಡ ಅಂತ ಹೇಳಿ ನಾವು ಅಂಕ ಬಿಟ್ಟಿದ್ದೀವ್ರಿ. ಅವ್ರು ಇಲ್ಲಿ ತೋರಿ ಏನು ತೊಂದರೆ ಆಗಲ್ಲ, ಆಧಾರ್ ಕಾರ್ಡ್ ಚೇಂಜ್ ಮಾಡಿದ್ರಿ. ಎಲ್ಲ ಮಾಡಕ್ಕೆ ಆಧಾರ್ ಕಾರ್ಡ್ ಯಾರು ಚೇಂಜ್ ಮಾಡ್ರಿ? ಅವರೇ ಮಾಡ್ಯಾರಿ, ಯಾರು? ರವಿ ಗದಾಡಿ. ಅಷ್ಟೇ ಅಲ್ಲ, ಹೇಳಿದ್ದಷ್ಟೇ ಫಾಸ್ಟ್ ಆಗಿ ರವೀಂದ್ರ ಕಾಶಿನಾಥ್ ಗದಾಡಿ ಸಂತ್ರಸ್ತೆಯ ಫೇಕ್ ಆಧಾರ್ ಕಾರ್ಡ್ ಅನ್ನ ಸಿದ್ಧಗೊಳಿಸಿದ್ರು. ಒರಿಜಿನಲ್ ಆಧಾರ್ ಕಾರ್ಡ್ ನಲ್ಲಿ ಸಂತ್ರಸ್ತೆಯ ಡೇಟ್ ಆಫ್ ಬರ್ತ್ 1/6/2008 ಅಂತ ಇದ್ರೆ, ಎಸ್ಪಿ ರವೀಂದ್ರ ಕಾಶಿನಾಥ್ ಗದಾಡಿ ರೆಡಿ ಮಾಡಿಸಿದ ಫೇಕ್ ಆಧಾರ್ ಕಾರ್ಡ್ ನಲ್ಲಿ 1/6/2002 ಅಂತ ಇದೆ. ಹೀಗೆ ಫೇಕ್ ಐಡಿ ಕಾರ್ಡ್ ಸಿದ್ಧಗೊಳಿಸಿದ ಮೇಲೆ ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ಅವರ ಪತ್ನಿ ವರ್ಷಾ ರವೀಂದ್ರ ಗದಾಡಿ ಅವರೇ ಮುಂದೆ ನಿಂತು ನಿಶ್ಚಿತಾರ್ಥ ಮಾಡಿಸಿದ್ರು, ಅರಿಶಿನ ಶಾಸ್ತ್ರ ಮಾಡಿದ್ರು. ಅಲ್ಲದೆ ಅಂಬೇಡ್ಕರ್ ಭವನದಲ್ಲಿ 2023ರ ಅಕ್ಟೋಬರ್ 23ರಂದು ಮದುವೆ ಕೂಡ ಮಾಡಿಸಿದ್ರು. ಅದೆಲ್ಲದಕ್ಕೂ ಸಾಕ್ಷಿಯಾಗಿರೋದೇ ಈ ಫೋಟೋಗಳು.
ಇನ್ನು SP ರವೀಂದ್ರ ಕಾಶಿನಾಥ್ ಗದಾಡಿ ಅವರಿಬ್ಬರಿಗೆ ಕೇವಲ ಮದುವೆ ಮಾತ್ರ ಮಾಡಿಸಿರ್ಲಿಲ್ಲ, ಅವರ ಫಸ್ಟ್ ನೈಟ್ ಕೂಡ ತಮ್ಮ ಮನೆಯ ಮಹಡಿಯಲ್ಲಿದ್ದ ಬಾಡಿಗೆ ಮನೆಯಲ್ಲೇ ಅರೇಂಜ್ ಮಾಡಿಸಿದ್ರು. ಸುಮಾರು 6 ತಿಂಗಳ ಸಂತ್ರಸ್ತೆ ಹಾಗೂ ಆಕೆಯ ಪತಿ SP ರವೀಂದ್ರ ಕಾಶಿನಾಥ್ ಗದಾಡಿ ಮಹಡಿಯಲ್ಲಿದ್ದ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಿದ್ರು. 6 ತಿಂಗಳ ನಂತರ ಸಂತ್ರಸ್ತೆ ಹಾಗೂ ಆಕೆಯ ಪತಿ ಮನೆ ಚೇಂಜ್ ಮಾಡಿದ್ರು. ಅಲ್ಲದೆ SP ಮನೆ ಇರುವ ಬೀದಿಯಲ್ಲೇ ಬೇರೆ ಮನೆಗೆ ಶಿಫ್ಟ್ ಆದ್ರು. ಅದಾದ ಬಳಿಕ ರಾಜು ಸೈದಪ್ಪ ಗದಾಡಿ ಅವರು ಅದೇ ಬೀದಿಯಲ್ಲೇ ಒಂದು ಮನೆ ಕಟ್ಟೋಕೆ ಮುಂದಾದ್ರು. ಆಗ ಕಟ್ಟಡದ ಕಾಮಗಾರಿಗಾಗಿ ಅಲ್ಲೇ ಪಕ್ಕದಲ್ಲಿದ್ದ ಬಾವಿ ನೀರನ್ನ ಉಪಯೋಗಿಸುತ್ತಿದ್ರು. ಆಗಲೇ ನೋಡಿ SP ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ರಾಜು ಕುಟುಂಬದ ಮೇಲೆ ಗರಂ ಆಗಿದ್ದು. ಕಲ್ಮಶವಾಗಿದ್ದ ಬಾವಿ ನೀರನ್ನ ನೀವು ಮನೆ ಕಟ್ಟೋಕೆ ಬಳಸಬೇಡಿ ಅಂತ ರಾಜು ಕುಟುಂಬಕ್ಕೆ ಧಮಕಿ ಹಾಕಿದ್ರು. ಅಲ್ಲದೆ ಆ ಬಾವಿಯಿಂದ ನೀರು ತೆಗೆಯದಂತೆ ಶೆಡ್ ನೆಟ್ ಅನ್ನು ಕೂಡ SP ಹಾಕಿಸಿದ್ರು. ಆದ್ರೆ ರಾಜು ಕುಟುಂಬ ಪಂಚಾಯಿತಿಗೆ ಮನವಿ ಕೊಟ್ಟು ಐಗಳಿಯ PDO ನಿಂದ ಬಾವಿಗೆ ಹಾಕಿದ್ದ ಶೆಡ್ ಅನ್ನ ತೆಗೆಸಿದ್ರು. SP ಮಾತು ಮೀರಿ ಬಾವಿಯ ನೆಟ್ ತೆಗೆಸಿದ್ದಕ್ಕೆ ರಾಜು ಕುಟುಂಬದ ಮೇಲೆ ರವೀಂದ್ರ ಕಾಶಿನಾಥ್ ಗದಾಡಿ ಹಲ್ಲೆ ಕೂಡ ಮಾಡಿದ್ರಂತೆ. ಅದಕ್ಕೆ ಸಂಬಂಧಿಸಿದಂತೆ 2024 ಏಪ್ರಿಲ್ 20ರಂದು ಐಗಳಿ ಪೊಲೀಸ್ ಠಾಣೆಯಲ್ಲಿ SP ರವೀಂದ್ರ ಕಾಶಿನಾಥ್ ಗದಾಡಿ ವಿರುದ್ಧ FIR ಕೂಡ ಆಗಿತ್ತು. ಆ FIR ನಲ್ಲಿ ರವೀಂದ್ರ ಗದಾಡಿಯೇ ಮೊದಲ ಆರೋಪಿ. ಹೀಗೆ SP ರವೀಂದ್ರ ಕಾಶಿನಾಥ್ ಗದಾಡಿಗೂ ಹಾಗೂ ರಾಜು ಸೈದಪ್ಪ ಗದಾಡಿಯವರ ಕುಟುಂಬದ ನಡುವೆ ಬಿರುಕು ಮೂಡಿತ್ತು. ಇಷ್ಟಕ್ಕೂ ಖುದ್ದು ತಾವೇ ಮುಂದೆ ನಿಂತು ಅದರಲ್ಲೂ ಫೇಕ್ ಆಧಾರ್ ಕಾರ್ಡ್ ಮಾಡಿಸಿ ಅಪ್ರಾಪ್ತಳಾದ ಸಂತ್ರಸ್ತೆಗೆ ಮದುವೆ ಮಾಡಿಸಿದ SP ರವೀಂದ್ರ ಗದಾಡಿ ಮತ್ತು ವರ್ಷ ರವೀಂದ್ರ ಗದಾಡಿ ಏಕೆ ರಾಜು ಕುಟುಂಬದ ನಡುವೆ ಈ ಗಲಾಟೆ ಶುರುವಾಯಿತು ಅಂತ ಕೇಳಿದ್ರೆ ಅದಕ್ಕೆ ಬರೋ ಉತ್ತರ SPಗೆ ತಾವು ಬಿಟ್ಟು ಅನ್ಯರು ಯಾರು ಉದ್ಧಾರ ಆಗಬಾರದು ಎಂಬ ಮನಸ್ಸಿದೆ. ಅದಕ್ಕೆ ನಾವು ಮನೆ ಕಟ್ಟುವ ವಿಚಾರ ತಿಳಿದ ಮೇಲೆಯೇ ನಮ್ಮ ವಿರುದ್ಧ SP ರವೀಂದ್ರ ಕಾಶಿನಾಥ್ ಗದಾಡಿ ಕತ್ತಿ ಮಸಿಯುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿಸಿತ್ತು. ಆದ್ರೀಗ ಲೇಟೆಸ್ಟ್ ಸುದ್ದಿ ಏನಂದ್ರೆ SP ರವೀಂದ್ರ ಕಾಶಿನಾಥ್ ಗದಾಡಿಯೇ ಫೇಕ್ ಆಧಾರ್ ಕಾರ್ಡ್ ಕ್ರಿಯೇಟ್ ಮಾಡಿ ಅಪ್ರಾಪ್ತ ಹುಡುಗಿಗೆ ಮುಂದೆ ನಿಂತು ಮದುವೆ ಮಾಡಿಸಿದ್ದು ಎನ್ನುವುದನ್ನ ಖುದ್ದು ಆ ಹುಡುಗಿಯೇ ಬೆಳಗಾವಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆಯೇ ಬಾಯಿ ಬಿಟ್ಟು 1000 ಸಲ ಹೇಳ್ತಿದ್ದಾಳೆ. ಆದ್ರೆ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿರೋ ಅಧಿಕಾರಿಗಳು ಮಾತ್ರ SP ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ಅವರ ಪತ್ನಿ ವರ್ಷ ರವೀಂದ್ರ ಗದಾಡಿ ಅವರ ಹೆಸರನ್ನ ಹೇಳಿಕೆಯಲ್ಲಿ ಉಲ್ಲೇಖಿಸುತ್ತಿಲ್ಲ. SP ಅಧಿಕಾರಿ ಆಗಿರೋದ್ರಿಂದ ಅವರ ಹೆಸರು ಬಿಟ್ಟು ಸಂತ್ರಸ್ತೆಯ ಗಂಡ ಹಾಗೂ ಮಾವ ಮತ್ತು ಅತ್ತೆ ವಿರುದ್ಧವೇ ಪ್ರಕರಣ ದಾಖಲಿಸೋಕೆ ರಾಕ್ಷಸ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಸಂತ್ರಸ್ತೆಗೆ ಬಿಗಿ ಬಂದೋಬಸ್ತ್ನಲ್ಲಿ ಬೆಳಗಾವಿಯ ಮಕ್ಕಳ ಕಲ್ಯಾಣ ಸಮಿತಿಯ ಕಚೇರಿಯಿಂದ ವಿವೇಕಾನಂದ ಆಶ್ರಮಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಯಾರಿಗೂ ಕೂಡ ಮಾತನಾಡೋಕೆ ಬಿಡ್ತಿಲ್ಲ. ಆದ್ರೂ ಅನ್ವೇಷಣೆಯ ತಂಡ ಸಂತ್ರಸ್ತೆಯನ್ನ ಸಂಪರ್ಕ ಮಾಡ್ತು. ಅಸಲಿಗೆ ಬೆಳಗಾವಿ ಮಕ್ಕಳ ಕಲ್ಯಾಣ ಸಮಿತಿ SP ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ಅವರ ಪತ್ನಿ ವರ್ಷ ರವೀಂದ್ರ ಗದಾಡಿಯನ್ನ ಕಾಯಿದೆಯಿಂದ ರಕ್ಷಿಸೋಕೆ ಸಂತ್ರಸ್ತೆ ಮೇಲೆ ಯಾವ ರೀತಿ ಒತ್ತಡ ಹಾಕ್ತಿದ್ದಾರೆ ಎನ್ನುವ ಸತ್ಯವನ್ನು ತಿಳಿದುಕೊಂಡ್ವಿ. ಇಷ್ಟಕ್ಕೂ ಅನ್ವೇಷಣೆಯ ಸಂಪರ್ಕಕ್ಕೆ ಸಿಕ್ಕಿದ್ದ ಸಂತ್ರಸ್ತೆ ಹೇಳಿದ್ದೇನು ಅಂತ ಒಮ್ಮೆ ನೀವು ಕೇಳಿ ನೋಡಿ. ಆಧಾರ್ ಕಾರ್ಡ್ ಲಿಂಕ್ ಅವರೇ ಮಾಡಿಕೊಟ್ಟಾರಿ, ನಮ್ಮ ದಿವ್ಯನ ಅವರೇ ಮುಂದೆ ಮಾಡ್ಯಾರಿ. ಅಲ್ಲಿ ಹೆಸರು ಬರ್ಕೋನರಿ, ನಮ್ಮ ಮನೆಯವ್ರದ್ದು ಇಟ್ಟೆ ಬರ್ಕೊಲತ್ತಾರಿ. ಅವರು ಆಫೀಸ್ಗೆ ಹೋಗಿದವ್ರು ಅವ್ರು ಬರ್ಕೊಲಾಗ್ಯಾರಿ ಸಾಹೇಬುಗಳದು, ಮತ್ತು ವರ್ಷ ರೀ ಮತ್ತು ರವೀಂದ್ರ ಬರ್ಕೊಲಾಗ್ಯಾರಿ. ಬರೀ ನಮ್ಮ ಮನೆಯವ್ರು ಇಷ್ಟೇ ಬರ್ಕೊಲತ್ತಾರಿ ಅವರು. ಆಮೇಲೆ ನಾ ಕೆಳಕ್ ಹೋಗೋಣ ನನಗೆ ಬೈಯೋದು ಹೊಡೆಯೋದು ಮಾಡತ್ತಾರ. ಯಾಕಂದ್ರೆ ಮಾಡಿದ್ರೆ ನನಗೆ ರೀ ಅವರು ಬರೀ ನಾನು ಆಮೇಲೆ ಬರ್ತೀನಿ, ಅವರು ನಾನು ನಿಮ್ಮ ಫ್ಯಾಮ್ಲಿ ಹೇಳು, ಬರೀ ನಿಮ್ಮ ಫ್ಯಾಮ್ಲಿ ಹೇಳತ್ತ ಹಂಗೆ ಅಂಜಿಕೆ ಹಾಕತ್ತಾರ್ರಿ. ಯಾಕಂದ್ರೆ ಮಾಡ್ತಾರ್ರಿ ನನಗೆ ರೀ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದು ಬೆಳಗಾವಿಯ ಮಕ್ಕಳ ಕಲ್ಯಾಣ ಸಮಿತಿ ಕಚೇರಿಯ ಟಾಯ್ಲೆಟ್ ನಲ್ಲಿ ಕುಂತ ಸಂತ್ರಸ್ತೆ. ಅಲ್ಲಿನ ಅಧಿಕಾರಿಗಳು ಯಾವ ರೀತಿ ತನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎನ್ನುವ ಬಗ್ಗೆ ಅನ್ವೇಷಣೆ ತಂಡಕ್ಕೆ ನೀಡಿರೋ ಸ್ಟೇಟ್ಮೆಂಟ್. ಈಗ ಬೆಳಗಾವಿಯ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅನ್ವೇಷಣೆ ತಂಡ ಕೆಲ ಪ್ರಶ್ನೆಗಳನ್ನ ಕೇಳ್ತೀವಿ. ಸೆಟಲ್ಮೆಂಟ್ ನಲ್ಲಿ ಸಂತ್ರಸ್ತೆ ಸ್ವ ಇಚ್ಛೆಯಿಂದ ನೀಡುವ ಹೇಳಿಕೆ ಪಡೆದುಕೊಂಡು ಪ್ರಕರಣ ದಾಖಲು ಮಾಡ್ತೀರಾ, ಇಲ್ಲ ಸಂತ್ರಸ್ತೆಯ ಮೇಲೆ ಹೀಗೆ ಹೇಳುವಂತ ಒತ್ತಡ ಹಾಕಿ ನಿಮಗೆ ಬೇಕಾದವರ ವಿರುದ್ಧ ಪ್ರಕರಣ ದಾಖಲು ಮಾಡ್ತೀರಾ? ಖುದ್ದು ಸಂತ್ರಸ್ತೆಯೇ SP ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ವರ್ಷ ಗದಾಡಿ ವಿರುದ್ಧ ಹೇಳಿಕೆ ಕೊಟ್ಟಿದ್ರು. ಯಾಕೆ ನೀವು ಆ ಹೇಳಿಕೆಯನ್ನ ಪರಿಗಣಿಸ್ತಿಲ್ಲ? ನಿಮ್ಮ ಈ ನಡೆ ನೋಡ್ತಿದ್ರೆ ಬಹುಶಃ SP ರವೀಂದ್ರ ಕಾಶಿನಾಥ್ ಗದಾಡಿಯೇ ನಿಮಗೆ ರಾಜು ಕುಟುಂಬದ ಮೇಲಿನ ದ್ವೇಷಕ್ಕೆ ಸಂತ್ರಸ್ತೆಯದ್ದು ಅಪ್ರಾಪ್ತ ಮದುವೆ ಅಂತ ನೀವೇ ಮಾಹಿತಿ ಏಕೆ ಕೊಟ್ಟಿರಬಾರ್ದು ಎನ್ನುವ ಅನುಮಾನ ಶುರುವಾಗ್ತಿದೆ.
ಅಷ್ಟೇ ಅಲ್ಲ, ನೀವು ಕೂಡ SP ರವೀಂದ್ರ ಕಾಶಿನಾಥ್ ಗದಾಡಿ ಹಾಗೂ ಅವರ ಪತ್ನಿಯನ್ನ ರಕ್ಷಿಸೋಕೆನೆ ಸಂತ್ರಸ್ತೆಯ ಸ್ವಇಚ್ಛೆಯ ಹೇಳಿಕೆಯನ್ನ ಪಡೆಯುತ್ತಿಲ್ಲ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತಿರೋದು ಸುಳ್ಳಲ್ಲ. ಸ್ನೇಹಿತರೆ, ಸಂತ್ರಸ್ತೆಗೆ ಮದುವೆಯಾಗಿ 2 ವರ್ಷ ಆಗ್ತಿದೆ, ಅವರಿಗೆ ಮಗು ಕೂಡ ಇದೆ. ಇನ್ನು ಇದೇ SP ರವೀಂದ್ರ ಕಾಶಿನಾಥ್ ಗದಾಡಿ ಮತ್ತು ಅವರ ಪತ್ನಿ ವರ್ಷಾ ರವೀಂದ್ರ ಗದಾಡಿ ಅವರಿಗೆ ಸಂತ್ರಸ್ತೆಗೆ ಇನ್ನೂ 18 ವರ್ಷ ತುಂಬಿಲ್ಲ ಅಂತ ಗೊತ್ತಾದ ಮೇಲೂ ಆ ಮದುವೆಗೆ ಮುಂದಾಳತ್ವ ವಹಿಸಿದ್ದೇಕೆ? SP ರವೀಂದ್ರ ಕಾಶಿನಾಥ್ ಗದಾಡಿಯೇ ಈ ಅಪ್ರಾಪ್ತರ ಮದುವೆಗೆ ಅನುಕೂಲ ಆಗುವಂತೆ ಫೇಕ್ ಆಧಾರ್ ಕಾರ್ಡ್ ರೆಡಿ ಮಾಡಿಸಿದ್ದು ಕಾನೂನು ಪ್ರಕಾರ ತಪ್ಪಲ್ವಾ? ಇದನ್ನೇಕೆ ಮಕ್ಕಳ ಕಲ್ಯಾಣ ಸಮಿತಿಯವರು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎನ್ನುವ ಪ್ರಶ್ನೆಗಳು ಉದ್ಭವಿಸಿದೆ. ಹಾಗಾಗಿ ಈ ಪ್ರಕರಣದಲ್ಲಿ SP ಹಾಗೂ ಅವರ ಪತ್ನಿ ವಿರುದ್ಧವೂ ಕಾಯ್ದೆ ಹಾಕಬೇಕು. ಅದು ಬಿಟ್ಟು ಕೇವಲ ಸಂತ್ರಸ್ತೆ ಪತಿ ಹಾಗೂ ಅತ್ತೆ ಮಾವನ ವಿರುದ್ಧ ಮಾತ್ರವೇ ಕಾಯ್ದೆ ಹಾಕಿದ್ದೇ ಆದ್ರೆ ಅದರ ಬೆಲೆಯನ್ನ ಬೆಳಗಾವಿಯ ಮಕ್ಕಳ ಕಲ್ಯಾಣ ಸಮಿತಿಯ ಅಧಿಕಾರಿಗಳು ತೆರಲೇಬೇಕಾಗುತ್ತೆ. ಯಾಕೆಂದ್ರೆ ಅಧಿಕಾರದಲ್ಲಿರೋ SPಯ ಸ್ವಹಿತಾಸಕ್ತಿ ಕಾಪಾಡೋ ಕೇಸತ್ತಿಗಳನ್ನ ಮರೆಮಾಚಿ ಸುಳ್ಳಿನ ಕತಿ ಕಟ್ಟಿ ಪ್ರಕರಣ ಹಾಕೋದು ಎಂತಹ ಬಿಗ್ ಕ್ರೈಮ್ ಎನ್ನುವುದನ್ನ ಬೆಳಗಾವಿಯ ಸಮಾಜ ಕಲ್ಯಾಣ ಸಮಿತಿ ಅಧಿಕಾರಿಗಳು ಮನಗೊಳ್ಳಬೇಕು. ಯಾಕೆಂದ್ರೆ ಅದರ ತೀವ್ರತೆ ನಿಮ್ಮ ಮೇಲೆ ಮಾತ್ರವಲ್ಲ, ನಿಮ್ಮ ಇಲಾಖೆಯ ಸಚಿವರ ಮೇಲೂ ಸರ್ಕಾರದ ಮೇಲೂ ಬೀಳೋದು 100% ಗ್ಯಾರಂಟಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.